ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸರ್ವಿಸ್ ಮಾರ್ಕೆಟಿಂಗ್ ಸಬ್ಜೆಕ್ಟ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಮೇನ್ ಎಕ್ಸಾಮಿಗೆ ಯಾವ್ದು ಬರ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಎಲೆಕ್ಟಿವ್ ಪೇಪರ್. ಎಲ್ಲ ಯೂನಿವರ್ಸಿಟಿಯಲ್ಲಿ ಎಲ್ಲ ಕಾಲೇಜ್ಗಳಲ್ಲಿ ಸರ್ವಿಸ್ ಮಾರ್ಕೆಟಿಂಗ್ ಸೆಲೆಕ್ಟ್ ಮಾಡಿರೋದಿಲ್ಲ. ಸರ್ವಿಸ್ ಮಾರ್ಕೆಟಿಂಗ್ ಸೆಲೆಕ್ಟ್ ಮಾಡಿದ್ದಲ್ಲಿ ಇವಿಷ್ಟನ್ನು ಓದ್ಕೊಂಡ್ರೆ ಸಾಕಾಗುತ್ತೆ. ಬೇರೆ ಬೇರೆ ಕಾಲೇಜ್ನಲ್ಲಿ ಬೇರೆ ಬೇರೆ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿದ್ದಾರೆ. ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲ ಕಾಲೇಜ್ನಲ್ಲಿ ಈ ಸಬ್ಜೆಕ್ಟ್ ಇರೋದಿಲ್ಲ. ಸರ್ವಿಸ್ ಮಾರ್ಕೆಟಿಂಗ್ನಲ್ಲಿ ಇವಿಷ್ಟು ಕ್ವಶನ್, ಟೋಟಲ್ ಆಗಿ 13 ಕ್ವಶನ್ ಇದೆ. ಈ 13 ಕ್ವಶನ್ಗೆ ನೀವು ಆನ್ಸರನ್ನು ಕಲ್ತ್ಕೊಂಡ್ರೆ ಈಸಿಯಾಗಿ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಕ್ವಶನ್ಸ್ ಈ ಥರದಲ್ಲಿದ್ದಾವೆ. ಫಸ್ಟ್ ಒನ್ ಕ್ವಶನ್: ವಾಟ್ ಈಸ್ ಸರ್ವಿಸ್ ಮಾರ್ಕೆಟ್ ಸೆಗ್ಮೆಂಟೇಷನ್? ಎಕ್ಸ್ಪ್ಲೈನ್ ದ ಬೇಸಿಸ್ ಆಫ್ ಸರ್ವಿಸ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಆ್ಯಂಡ್ ನೀಡ್ ಆಫ್ ಸರ್ವಿಸ್ ಮಾರ್ಕೆಟ್ ಸೆಗ್ಮೆಂಟೇಷನ್. Next, what is consumer behavior? Explain the factors influencing consumer behavior. Next, what is marketing mix? Explain the 7 P's of marketing mix. 7 P's of service marketing. Next, what is service development? Explain the stages in development of new services. Next, explain the need and importance of service development. Next, explain the consumer decision making roles. Next, explain the difference between goods and services. Explain the classification of services. Classification of services ಅಂದ್ರೆ ಒಂದೇ, types of services ಅಂದ್ರೆ ಒಂದೇ. Next, explain the importance of service marketing. Next, what is services? Explain the 4 I's of services. Next, explain the stages of buying decision process. Next, write a note on consumer delight concept, service mapping, service quality dimensions. ಲಾಸ್ಟ್ ಒನ್: ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸರ್ವಿಸಸ್. ಸೊ ಈ ಕ್ವಶನ್ ಕೊಟ್ಟಾಗ ನೀವು ಫಸ್ಟು ಇಂಟ್ರೊಡಕ್ಷನ್ ಬರೀಬೇಕು. ವಾಟ್ ಈಸ್ ಸರ್ವಿಸ್ ಮಾರ್ಕೆಟ್ ಸೆಗ್ಮೆಂಟೇಷನ್? ಎಕ್ಸ್ಪ್ಲೈನ್ ದ ಬೇಸಿಸ್ ಆಫ್ ಸರ್ವಿಸ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಅಂತ ಕೊಟ್ಟಾಗ ಫಸ್ಟು ಇಂಟ್ರೊಡಕ್ಷನ್ ಅಂತ ಹೆಡ್ಡಿಂಗ್ ಹಾಕಿ ಸರ್ವಿಸ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಬಗ್ಗೆ ನಿಮಗೆ ಏನೇನು ಗೊತ್ತಿದೆಯೋ ಫಸ್ಟ್ ಪೇಜ್ನಲ್ಲಿ ಅದನ್ನು ಬರೀಬೇಕು. ಸೆಕೆಂಡ್ ಪೇಜಿಂದ ಆನ್ಸರ್ ಸ್ಟಾರ್ಟ್ ಮಾಡಬೇಕು. ಲಾಸ್ಟಿಗೆ ಕನ್ಕ್ಲೂಷನ್ ಬರೀಬೇಕು. ಇಂಟ್ರೊಡಕ್ಷನ್, ಮೈನ್ ಆನ್ಸರ್, ಕನ್ಕ್ಲೂಷನ್. ಈ ಪ್ಯಾಟ್ರನ್ ಫಾಲೋ ಮಾಡಲೇಬೇಕು. ಆಗ ನಿಮಗೆ ಈಸಿಯಾಗಿ ಸ್ಕೋರ್ ಗೇನ್ ಮಾಡ್ಕೊಳ್ಬೋದು. ಇವಿಷ್ಟನ್ನು ಓದ್ಕೊಳ್ಳಿ. ದೆನ್ ಸೆಕೆಂಡ್ ಇಯರ್ ಸಬ್ಜೆಕ್ಟಿಗೆ ನಿಮಗೆ ಎಲೆಕ್ಟಿವ್ ಸಬ್ಜೆಕ್ಟ್ ಅಲ್ಲದೆ ಕೋರ್ ಸಬ್ಜೆಕ್ಟಲ್ಲಿ ಕಾಸ್ಟ್ ಅಕೌಂಟಿಂಗ್, ಕಾರ್ಪೊರೇಟ್ ಅಕೌಂಟಿಂಗ್, ಈ ಎಲ್ಲ ಸಬ್ಜೆಕ್ಟಿನ ವೀಡಿಯೋಸ್ಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ. ನಿಮಗೆ ಯಾವ್ದು ನೀಡಿದೆಯೋ ಆ ವೀಡಿಯೋಸ್ ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.